ಹಲೋ, ನನ್ನ ಹೆಸರು ರಕ್ಷಿತಾ ಅಂತ ಹೇಳಿ. ಸೊ ನಾನು ಬಂದು ಇವತ್ತು ಎಕ್ಸ್ಪೀರಿಯಾ ಅನ್ನೋ ಕ್ಲಿನಿಕಲ್ಲಿ ಇದ್ದೀನಿ. ರೀಸನ್ ಇಷ್ಟೇ, ನನಗೆ ಸ್ಕಿನ್ನಿಂದ ಒಂದು ಪ್ರಾಬ್ಲಮ್ ಇತ್ತು. ಆ ಪ್ರಾಬ್ಲಮ್ ಬಂದು ಸಾಲ್ವ್ ಮಾಡೋದು ಹೆಂಗೆ ಅಂತ ಗೊತ್ತಾಗದೆ ಕನಕಪುರದಲ್ಲೇ ನಾನಿರೋದು ಪ್ರಾಪರು. ಸೊ ಈ ಕನಕಪುರದಲ್ಲೇ ಸುತ್ತಮುತ್ತ ನಂಗೆ ಗೊತ್ತಿರೋ ಎಲ್ಲ ಡಾಕ್ಟರ್ಸ್ ಹತ್ರನೂ ಕನ್ಸಲ್ಟ್ ಮಾಡಿದಾಗ ಅವ್ರು ಕೊಡ್ತಾ ಇರೋಂಥ ಕ್ರೀಮು ಮತ್ತೆ ಈ ಮೆಡಿಸನ್ ಏನಿದೆಯೋ ಅದು ಬಂದು ಒಂದು 3 ಡೇಸ್ಗೆ ಮಾತ್ರ ನನಗೆ ವರ್ಕ್ ಆಗ್ತಿತ್ತು. ಆಮೇಲೆ ಮತ್ತೆ ಅದು ಅದೇ ಥರ ಆಗ್ತಾ ಇತ್ತು. ಇದರಿಂದ ತುಂಬ ಸಫರ್ ಆಗಿ ನಾನು ಇರೋದೇ ಬೇಡ ಅಂತ ಕೂಡ ಅನ್ಕೊಂಡು ನಾನು ಡಿಸೈಡ್ ಮಾಡಿದೆ. ಹೀಗೆ ಒಂದಿನ ಗೊತ್ತಿರ್ಬೇಕಾದ್ರೆ ಇಲ್ಲೇ ಯಾರು ಅಂದ್ರೆ ಎಕ್ಸ್ಪೀರಿಯನ್ಸ್ ಬಂದು ಇದರಿಂದ ಎಕ್ಸ್ಪೀರಿಯನ್ಸ್ ಆಗಿರೋ ಒಬ್ರು ಹೇಳಿದ್ರು, ಇಲ್ಲ ಈ ಥರ ಒಂದು ಹಾಸ್ಪಿಟಲ್ ಇದೆ, ಕನ್ಸಲ್ಟ್ ಮಾಡಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಹಂಗಾಗಿ ನಾನು ಅವತ್ತು ತುಂಬಾ ಡೌಟ್ ಮೇಲೆ ಬಂದೆ. ಇಲ್ಲ, ಎಷ್ಟೊಂದ್ ಕಡೆ ತೋರಿಸಿದ್ದೀನಿ, ಇಲ್ಲೇನು ಒಳ್ಳೇದಾಗ್ಬೋದು ಅನ್ನೋ ಒಂದು ಬ್ಯಾಡ್ ಥಿಂಕಿಂಗ್ ಇಂದ ಇಲ್ಲಿಗೆ ಬಂದೆ. ಸೊ ಇಲ್ಲಿಗೆ ಬಂದಾದ್ಮೇಲೆ ಫಸ್ಟ್ ಒಂದು ವಿಸಿಟ್ಗೆ ನನಗೆ ಎಷ್ಟೋ ಪರವಾಗಿಲ್ಲ ಅನ್ಸೋ ಅಷ್ಟು ಫೀಲ್ ಆಯ್ತು. ಆ ಫೀಲ್ ಬಂದಾಗ ನನಗೆ ನಾನು ಏನೋ ಮಾಡ್ಕೊಂಡ್ಬಿಡ್ತಿದ್ನಲ್ಲ, ಇದರಿಂದ ನಾನು ಇರಬೇಕಿತ್ತು, ಇಲ್ಲ ಏನೋ ಮಾಡ್ಕೊಂಡ್ಬಿಡ್ತಿದ್ರೆ ಇವತ್ತು ಇದೆಲ್ಲ ಹೇಗೆ ನೋಡೋಕ್ಕಾಗ್ತಿತ್ತು ಅನ್ನೋ ಥರ ಆಗ್ಬಿಟ್ಟೆ. ಹಂಗಾಗಿ ಮತ್ತೆ ಸೆಕೆಂಡ್ ಟೈಮ್ ಬಂದ್ಮೇಲೆ ಅದಕ್ಕಿಂತ ಪರವಾಗಿಲ್ಲ ಅನ್ನಿಸ್ತು. ಥರ್ಡ್ ಟೈಮ್ ಬಂದ್ಮೇಲೆ ಫುಲ್ಲು ಬೆಟರ್. ಇವಾಗ ನಾನು ಬಂದು 3 ಟೈಮ್ಸ್ ಆಯಿತು. ಸೊ 3 ಟೈಮ್ಸ್ಗೆ ಫುಲ್ಲು ಬೆಟರ್ ಆಗಿದೆ. ಅವತ್ತು ಒಂದೇ ಒಂದು ತಪ್ಪಿಂದ ನಾನು ಇವತ್ತು ನನ್ನನ್ನೇ ನಾನು ಕಳ್ಕೊಂಡ್ಬಿಡ್ತಿದ್ದೆ. ಎಷ್ಟೋ ಎಕ್ಸ್ಪೀರಿಯನ್ಸ್ ನನಗಾಯಿತು. ಪ್ರೀತಿ ಮೇಡಮ್ ಅಂದ್ಬಿಟ್ಟು ನನಗೆ ಅವರು ಡಾಕ್ಟರ್ ಥರ ಇಲ್ಲ, ನನ್ನ ಮನೇಲಿ ಒಬ್ರು ನನ್ನ ಸಿಸ್ಟರ್ ಹೇಗಿರ್ತಾರೋ ಅಷ್ಟು ಕ್ಲೋಸಾಗಿ ನನಗೆ ಮಾತಾಡಿಸ್ತಾರೆ. ಸೊ ತುಂಬ ಹೆಲ್ಪ್ ಆಯಿತು ಈ ಒಂದು ಇದರಿಂದ. ಯಾರಾದರೂ ನನ್ನ ಥರನೇ ಸಫರ್ ಆಗಿರೋರಿದ್ರೆ ದಯವಿಟ್ಟು ಈ ನಮ್ಮ ಕನಕಪುರ ಮೇನ್ ರೋಡ್ ರಘುನಹಳ್ಳಿಲಿರುವಂಥ ಎಕ್ಸ್ಪೀರಿಯಾ ಕ್ಲಿನಿಕ್ ಬಂದು ಒಂದ್ಸರಿ ಎಕ್ಸ್ಪೀರಿಯನ್ಸ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಮೇಡಮ್. ಪ್ರೀತಿ ಮೇಡಮ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್.